ನಮಸ್ಕಾರ ವೀಕ್ಷಕರೇ. ಇಲ್ಲೇ ಶ್ರೀಮನ್ ಮಧ್ವಾಚಾರ್ಯ ಹುಟ್ಟಿದ ಸ್ಥಳ. ಇದು ಉಡುಪಿಯ ಪಕ್ಕವೇ ಇದೆ. ಇದು ಉಡುಪಿಯಿಂದ 13 ಕಿಮಿ ದೂರದಲ್ಲೇ ಇದೆ. ಕುಂಜಾರಗಿರಿ ಪರ್ವತದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಧ್ವಾಚಾರ್ಯರು ಹುಟ್ಟಿದ ಸ್ಥಳ. ಆ ಥರ ಹೇಳಿದಂಗೆ ಇಲ್ಲಿ ಮಧ್ವಾಚಾರ್ಯರು ಒಂದ್ಸಲಿ ಅವ್ರ ತಂದೆ ತಾಯಿ ಊಟಕ್ಕೆ ಕರೀತಾರೆ. ಅವರು ಕುಂಜಾರಗಿರಿ ಪರ್ವತದಿಂದ ಮೇಲ್ದು ಆಚೆ ಇರ್ತಾರೆ, ಆಡ್ತಾ ಇರ್ತಾರೆ. ಬರೋದು ತಡವಾಗತ್ತೆ, ತಂದೆ ತಾಯಿಗೆ ಊಟ ತಡವಾಗತ್ತೆ ಅಂತ ಪರ್ವತ ಹಾರ್ಕೊಂಡು ಬಂದು ಇಲ್ಲಿರ್ತಾರೆ. ಆ ಪಾದುಕೆಗಳ ಚಿತ್ರವನ್ನು ನೀವು ನೋಡ್ಬೋದು. ಅದ್ರ ಪ್ರಿಂಟ್ ಇರುತ್ತೆ. ಅಂದ್ರೆ ತ್ರೇತಾಯುಗದಲ್ಲಿ ಅವ್ರು ಹನುಮಂತನ ಅವತಾರ ಅಂತ. ಆಮೇಲೆ ಇಲ್ಲಿ ವಾಸುದೇವ ತೀರ್ಥ ಅಂತ ಇದೆ. ಅದು ನಾವು ತಾಯಿ 4 ತೀರ್ಥಗಳಿದೆ ಇದ್ರ ಸುತ್ತ. ಅದಕ್ಕೆ ಪವಿತ್ರ ಸ್ನಾನಕ್ಕೆ ಮಾಡಬೇಕು ಅಂದ್ಕೊಂಡ್ರು. ಅದಾಗಲಿಲ್ಲ ಅವ್ರಿಗೆ, ಆರೋಗ್ಯ ಸಮಯ ಕಾರಣದಿಂದ ಅವ್ರು ಅಲ್ಲೇ ಈ ಕಲ್ಯಾಣಿಯಲ್ಲಿ 4 ತೀರ್ಥಗಳನ್ನು ತಂದರು. ಇಲ್ಲಿ ಹಾಲು ಮೊಸರು ಮುಚ್ಚಲು ಒಂದು ಕಲ್ಲು ಬಂಡೆ ಮಧ್ವಾಚಾರ್ಯರು ಒಂದು ಕಲ್ಲು ಬಂಡೆ ತಗೊಂಡು ಹಾಲು ಮೊಸರಿನ ಪಾತ್ರೆಯನ್ನು ಮುಚ್ಚಿ ಆಟ ಆಡಲು ಹೋಗಿದ್ದರು. ಅದು 4 ವರ್ಷದಲ್ಲೇ ಆಯ್ತು. ಅವಾಗ ಅವ್ರ ಅಮ್ಮ ಬಂದು ನೋಡಿದಾಗ ಅವಳು ಅಂದುಕೊಂಡಿದ್ದಳು, 4 ವರ್ಷದ ಬಾಲಕ ಇಷ್ಟು ದೊಡ್ಡ ಕಲ್ಲು ಬಂಡೆ ಹೆಂಗೆ ತಗೊಂಡು ಮುಚ್ಚಿದ ಎಂದು ಆಶ್ಚರ್ಯವಾಯಿತು. ಅವ್ರ ತಂದೆ ಸಾಲ ಮಾಡಿದ್ರು. ಇವ್ರು ಹುಣಸೆ ಬೀಜ ಸಾಲ ತೀರ್ಸಕ್ ಆಗ್ತಿರ್ಲಿಲ್ಲ. ಇದು ಬುಲಕ್ಕಾಟ್ ತಗೋಕ್ಕೆ ಅದು ಸಾಲ ತೀರ್ಸಕ್ಕೆ ಇವರು ಮಧ್ವಾಚಾರ್ಯರು ಹುಣಸೆ ಬೀಜಗಳನ್ನ ಕೊಟ್ಟರು. ಅಲ್ಲೇ ಹುಣಸೆ ಮರ ಇದೆ, ನೋಡ್ಬೋದು ಚಿತ್ರದಲ್ಲಿ. ಅವ್ರ ತಂದೆ ಬಂದು ಮಧ್ವಗೆ ಬಟ್ ಅವ್ರು ಕೇಳಿದಾಗ ಅದು ಸಾಲ ತೀರ್ತು, ಮಧ್ವಾಚಾರ್ಯರು ತೀರ್ಸಿದ್ರು ಅಂತ. ಆಮೇಲೆ ಒಂದು ಅಶ್ವತ್ಥ ಮರ ಇದೆ, ಅದು ಉಲ್ಟಾ ನೆಟ್ಟಿದ್ರು. ಬೇರೆ ಕೆಳಗೆ ಸಸಿ ಮೇಲೆ, ಬೇರೆ ಮೇಲೆ ಸಸಿ ಕೆಳಗೆ ಅದು ಹಂಗೆ ಬೆಳೀತು. ಅದೇ ಅವರ ಪವಾಡಗಳು. ಇಲ್ಲ ಅನಂತೇಶ್ವರ ದೇವಸ್ಥಾನ ಇದೆ, ತೀರ್ಥ ವಾಸುದೇವ ತೀರ್ಥ, ಅದು ಕಲ್ಯಾಣ. ಬಂದು ಇದು ಎಲ್ಲರಿಗೂ ಗೊತ್ತಿರುವ ಕಥೆಯೇ. ಒಂದು ಹಡಗು ಮುಳುಗುತ್ತಿತ್ತು. ಅಲ್ಲಿ ಒಂದು ಗೋಪಿಚಂದನ ವ್ಯಾಪಾರಿ ಇದ್ದ. ಅದನ್ನ ಮಧ್ವಾಚಾರ್ಯರು ಬಂದು ರಕ್ಷಿಸಿದ್ದರು. ಅದಕ್ಕೆ ಗೋಪಿಚಂದನ ವ್ಯಾಪಾರಿ ಕೇಳಿದ, ನಿನಗೆ ಏನು ಬೇಕು, ನನ್ನ ಉಳಿಸಿದ್ರೆ ನಿನಗೆ ಏನು ಬೇಕು ಎಂದು ಕೇಳಿದ್ದಾಗ ಅವನು ಒಂದು ದೊಡ್ಡ ಗೋಪಿಚಂದನ ಉಂಡೆ ಬೇಕು ಎಂದು ಕೇಳಿದ್ದ. ಅವನು ಕೊಟ್ಟಿದ್ದ ಮೇಲೆ ಅದರಿಂದ ಒಂದು ಕೃಷ್ಣನ ಮೂರ್ತಿ ಬಂತು. ಅದನ್ನೇ ಮಧ್ವಾಚಾರ್ಯರು ಉಡುಪಿಯಲ್ಲಿ ಬಂದು ಸ್ಥಾಪಿಸಿದರು. ಹರೇ ಕೃಷ್ಣ.